ಇವತ್ತು ಸಾಕಷ್ಟು ದೂರ ಸರಿತಾ ಇದ್ದಾರೆ, ವಿದ್ಯಾರ್ಥಿಗಳು ದೂರ ಸರಿತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಏನಾಗ್ಬೋದು, ಇದು ಏನಪ್ಪ ಅಂದ್ರೆ ಒಂದು ರೀತಿಯಿಂದ ಡಿಕ್ಟೇಟರ್ ರೂಪದಲ್ಲಿ ಬರ್ತಾ ಇದೆ ಪ್ರಜಾಪ್ರಭುತ್ವದಲ್ಲೇ ಅಂತ ಹೇಳ್ಬೇಕಾಗಿದೆ. ಏನೂ ಇರಲಿ, ಅಭಿಷೇಕ್ ಬ್ಯಾನರ್ಜಿ ಅವ್ರ ಮೇಲೆ ನಡೆದಂಥ ಸೋನಾರ್ಪುರ ಸಂತ್ರಸ್ತನ ಭೇಟಿಯಾಗಲಿಕ್ಕೆ ಹೋದಂಥ ಸಂದರ್ಭದಲ್ಲೇ ಆದ ಘಟನೆ, ಅದಕ್ಕೆ ಅದನ್ನು ಮಾಡಿಸಿದಂಥವ್ರು ಅವರು ಕಾರಣೀಭೂತರು. ಜೊತೆಗೆ ಸರ್ಕಾರ ಅವರಿಂದ Z+ ಸೆಕ್ಯೂರಿಟಿ ತೆಗೆದಿದ್ದು ಅವ್ರ ಜೀವ ಹೋಗೋ ಸಾಧ್ಯತೆ ಇತ್ತು ಅನ್ನೋದನ್ನು ಆ ದಾಳಿ ದೃಶ್ಯ ನೋಡಿದರೆ ನಿಮ್ಗೆ ಅನಿಸ್ತದೋ ಇಲ್ಲೋ ಅನ್ನೋದನ್ನು ಹೇಳ್ತಾ ಇರಿ, ತಿಳಿಸ್ತಾ ಇರಿ. ಅದು ಮಾಡೋದು ಸರಿನಾ ಮೋದಿಯವರು ಅನ್ನೋದನ್ನು ಕಾಮೆಂಟ್ ಮಾಡಿರಿ. ನಿಮ್ಗೆ ಸರಿ ತಪ್ಪು ಅಂತ ಹೇಳ್ರಿ, ಹೇಳ್ತಾ ಇರಿ, ಮಾತಾಡ್ತಾ ಇರಿ, ಕಾಮೆಂಟ್ ಮಾಡ್ತಾ ಇರಿ. ಅದರಿಂದ ನಮ್ಗೆ ಇನ್ನಷ್ಟು ಸ್ಫೂರ್ತಿ ಬರ್ತದೆ. ಜೊತೆಗೆ ಸಹಾಯ ಸಹಕಾರ ಈ ಚಾನಲ್ಗೆ ಮಾಡ್ತಾ ಇರಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸಿದ್ದರಾಮಯ್ಯರಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ. ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ವಂದನೆಗಳು.